ಬಂಧುಗಳೇ, ಇವತ್ತು ಈ ಕಾಪನಹಳ್ಳಿ ಗ್ರಾಮದಲ್ಲಿ ಇಷ್ಟೊಂದು ಅಪಾರವಾದ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಸೇರಿರೋದು ನಿಜಕ್ಕೂ ಕೂಡ ನಮ್ಮ ಗ್ರಾಮದ ಒಂದು ಹಿರಿಮೆಯನ್ನು ಎತ್ತಿ ಹಿಡಿಯುತ್ತೆ. ಒಂದು ಜೋರಾದ ಚಪ್ಪಾಳೆ ನೀಡಿ ನಮ್ಮ ಗ್ರಾಮಕ್ಕೊಂದು ಗೌರವ ಸಮರ್ಪಣೆಯನ್ನು ಮಾಡೋಣ. ಯಾಕೆ ಅಂದರೆ ಅವ ಚಪ್ಪಾಳೆ ತಟ್ರವ ಯಾಕ್ರವ, ಅದಕ್ಕೂ ಕಂಜೂಸ್ತನ ಮಾಡ್ತಾ ಇದ್ದೀರಲ್ಲ. ಚಪ್ಪಾಳೆ ತಟ್ಟೋದ್ರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ನಾನು ಏನು ಹೇಳಬೇಕು ಅಂತ ವಿಚಾರ ಬಂದೆ ಅಂದರೆ, ಇವತ್ತು ತಾಯಿ ತಂದೆಯರ ಸೇವೆ ಮಾಡುವಂಥ ಮಕ್ಕಳು ನಿಜವಾಗಲೂ ಶ್ರೀಮಂತರು. ತಾಯಿ ತಂದೆ ಅಣ್ಣ ತಮ್ಮ ಬಂಧು ಬಳಗ ಎಲ್ಲರ ಒಟ್ಟುಗೂಡಿ ಸೇವೆ ಮಾಡುವಂಥ ಆ ಮನೆಯ ಹೆಣ್ಣುಮಗಳು ನಿಜವಾಗ್ಲೂ ಪುಣ್ಯವಂತೆ ಅಲ್ವರಾ. ಹೆಣ್ಣು ಕಾಲಿಟ್ಟಾಗ ಅವ್ರ ಮನೆಗೆ ಏನಂತಾರೆ, ಅವಳು ಬಂದು ಕಾಲು ನಡೆಕರಪ್ಪ, ಅವಳು ಬಂದು ಕಾಲು ದೆಸೆನಲ್ಲಿ ನಮ್ಮ ಮನೆ ಉದ್ಧಾರ ಆಯಿತು ಅಂತಾರೆ. ಅಥವಾ ಏನಾದರೂ ತೊಂದರೆ ಆಗ್ಬಿಟ್ರೆ, ಅಯ್ಯೋ ಹಾಳಾದವಳು ಬಂದು ಒಕ್ಕರ್ಸ್ಕೊಂಡ್ಲು ನಮ್ಮ ಮನೆ ಹಾಳಾದ. ನೋಡಿ, ಯಾರೇ ಗಂಡಸರು ತಪ್ಪು ಮಾಡಿದ್ರು ಬರೋದು ಎಲ್ಲಿಗೆ? ಹೆಣ್ಣಿನ ಮೇಲೆ ಬರೋದು. ಆದರೆ ಆ ಹೆಣ್ಣನ್ನ ಇಂಥ ನೋವನ್ನು ಎಷ್ಟು ಸಹಿಸ್ಕೊಂಡಿರೋದಿಲ್ಲ ಆ ತಾಯಿ. ಮಕ್ಕಳಾಗುವಾಗ ಹಲವಾರು ದೇವರಿಗೆ ಅರ್ಕೆಯನ್ನು ಹೊತ್ತುಕೊಳ್ತಾಳೆ. ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೋಬೇಕು, ದಯಮಾಡಿ ಮಾತಾಡಬಾರ್ದು. ಇವತ್ತು ಹೆಣ್ಣು ಮಕ್ಕಳ ಬಗ್ಗೆ ತಾತ್ಸಾರ ಬಂದಿದೆ ಜನಗಳಿಗೆ. ಹೆಣ್ಣು ಅಂದರೆ ಭೋಗದ ವಸ್ತು ಅಂತ ತಿಳ್ಕೊಬಿಟ್ಟವ್ರೆ ಅಲ್ವರವ. ಅದರಲ್ಲೂ ಅಪ್ಪ ಅವನ್ನ ಹೆಂಗೆ ಕೀಳಾಗಿ ಕಾಣ್ತಾರೆ ಅಂದರೆ, ನಮ್ಮೂರಲ್ಲಿ ಯಾರೋ ಒಬ್ಬ ಪುಣ್ಯಾತ್ಮ ಹೇಳ್ತಿದ್ದ ಕಥೆಯಲ್ಲೇ ಅದು ಜೀವನ, ನಿಜವಾದ ಜೀವನನೇ ಅದು. 5 ಜನ ಮಕ್ಕಳು ಒಂದ್ಸಾರಿ ನ್ಯಾಯಕ್ಕೆ ಸೇರ್ಕೊಂಡ್ರು. ಏನು, ನಮಗೆ ಭಾಗ ಕೊಟ್ಬಿಡ್ಬೇಕನಪ್ಪ ನೀನು ಅಂತ ಅಂದ. ಅಪ್ಪ ಅಂದ, ಈಗಲೇ ಭಾಗ ಬೇಡ, ಒಟ್ಟಿಗೆ ಜೀವನ ಮಾಡ್ತಾ ಇದ್ರಲ್ಲ ಮಾಡ್ರಿ ಅಂತ. ಗಂಡು ಮಕ್ಳಿಗೆ ಆಸೆ ಇಲ್ಲ, ಬಂದ ಸೊಸೆದಿರಿಗೆ ಭಾಗ ತಗೊಂಡು ಹಾಚ್ಕೊಂಡಮ್ಮ ನಾವ್ಯಾಕೆ ದುಡಿಬೇಕು ಅಂತ. ಮುಂದೊಂದು ದಿನ ಅವಳು ಸೊಸೆ ಅತ್ತಿ ಆಗ್ತಾಳೆ ಅನ್ನೋದು ಮರ್ತು ಬಿಡ್ತಾರೆ. ಈಗ ಭಾಗ ತಕ ಆಚೆಗೆ ಬಾ, ನಾವು ಹೋಮ ನಾನೇ ಯಾಕೆ ದುಡಿಬೇಕು, ಆ ವಾರ್ಗಿತಿ ಹಂಗೆ ಕೂತ್ಕತ್ತಾಳೆ, ಇವನು ಹಿಂಗೆ ಕೂತ್ಕತ್ತಾನೆ, ಅವ್ನು ಹಂಗೆ ಕೂತ್ಕತ್ತಾನೆ, ನಾನೇ ಇಟ್ಟೊಂದಿಸ್ಬೇಕು, ಇಟ್ಟು ಕಟ್ಟಬೇಕು, ತಲೆ ಗದೆ ತಕ್ಕ ಇಟ್ಟು ಹೊರಬೇಕು, ಯಾಕೆ ಬಾ ಹೋಮ ನಾವು ಪಾಂಡುಪುರದಲ್ಲೋ ಅಥವಾ ಕೇರ್ಪೇಟೆಲ್ಲೋ ಒಂದು ಮನೆ ಮಾಡ್ಕಮ್ಮ ಅಂತ ಇವರು. ಅವರಪ್ಪ ಅಂದ, ಇಲ್ಲ, ನಾನು ಈ ಭೂಮಿ ಮೇಲೆ ಬದುಕಿರೋ ಗಂಟ್ಲು ನಿಮ್ಗೆ ಭಾಗ ಕೊಡೋದಿಲ್ಲ, ಒಟ್ಟಿಗೆ ಬಾಯಿ ಮುಚ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ರಲ್ಲ ಅಂತ ಅಂದ. ಜಗಳ ಶುರುವಾಗೋಯ್ತು. ಎಲ್ಲಿಂದ ಜಗಳ ಶುರುವಾದದ್ದು? ಗಂಡು ಮಕ್ಕಳಿಂದ ಅಲ್ಲ, ಈ ವಾರವ್ರಿಗಿತ್ತವ್ರು ಜಗಳ ಶುರು ಮಾಡಿಬಿಟ್ರು. ಏನೋ ಒತ್ತಂತೆ ಎದ್ದೇಳೋದು, ಇವಳು ಯಾವ ಥರ ಅಡುಗೆ ಮಾಡವಳೆ ಅಂತ ಅಂದರೆ ಅವಳು ರಗ್ಗೋದ್ಕ ಮನಿಕೊಳ್ಳೋದು. ಇದಾಗ್ತಾ ಹಿಂಗೆ ಅಂತ ಅಂದರೆ, ಯಾಕೋ ಅರ್ಸಿಲಕ್ಕನ ಮಾಡ್ಕೊಂಡು ಹೋಗ್ರಿ ನೀವಿ ಅನ್ನೋದು. ಎಲ್ಲ ಮಾಡಿಬಿಟ್ಟು ಆಚ್ಕೋದ್ಮೇಲೆ ಎದ್ದು ತಕೊಂಡು 3 ಮುದ್ದೆ ಉಣ್ಣೋದು. ಹಿಂಗೆ ಮಾಡ್ತಾ ಕೂತ್ಕೊಬಿಟ್ಲು. ಇವ್ರ ಅಪ್ಪ ಅವ್ರವನಿಗೆ ಇವ್ರ ಜಗಳದಲ್ಲಿ ಏನಾಗೋಯ್ತು, ಯಾರು ಊಟ ಆಗ್ತೇ ಹೋಗ್ಬಿಟ್ರು. ನೋಡಿ, ಇದೆಲ್ಲರ ಮನೇಲೂ ನಡೆಯುವಂಥದ್ದೇ ಇದು. ನಾನು ನಿಜವಾಗ್ಲೂ ಹೇಳ್ತಾ ಇರೋ ಘಟನೆ ಇದು. ಯಾರು ಊಟ ಆಗ್ತೇ ಹೋದ್ರು. ಕೊನೆಗೆ ಅವ್ರ ಅಪ್ಪ ಅಂದ, ಇದೇನಪ್ಪ ಇದು ಗತಿ ನಮಗೆ, ನಾನು ಹೋಗಿ ಹೊತ್ತಂತೆ ಹೋಟ್ಲಲ್ಲಿ ತಿನ್ಬೇಕು, ಅವಮ್ಮನೊಂದು 2 ಇಡ್ಲಿ ಕಟ್ಸ್ಕೊಬಂದು ಕೊಡ್ಬೇಕಲ್ಲಪ್ಪ, ಏನು ಜೀವನ ಇದು? ಇನ್ಯಾರು ಮಾಡ್ಕೊಂಡರು, ಇನ್ಯಾರು ಕಟ್ಕೊಂಡರು? ಗಂಡು ಮಕ್ಕಳು ತಾನೇ ನಮ್ಮ ಅಪ್ಪ ನಮ್ಮವ್ನಿಗೆ ಊಟ ಹಾಕ್ರಿ ಅಂತ ಹೇಳೋದು ಧೈರ್ಯ ಇಲ್ಲ ಅವ್ರಿಗೆ. ಅವರು ಎಣ್ಣೆ ಹೊಡೆದು ಹೆಂಡ್ತಿ ಹೇಳ್ದಂಗೆ ಕೇಳೋಕೆ ನಿಂತ್ಕೊಂಡ್ರು. ಆಮೇಲೆ ಏನಾಗೋಯ್ತು, ಅವ್ರ ಅಪ್ಪ ಅಂದ, ಆಯ್ತಪ್ಪ 8 ಎಕರೆ ಜಮೀನದೆ, ಏನು 5 ಜನಕ್ಕೂ ಭಾಗ ಮಾಡಿಕೊಟ್ಬಿಡ್ತೀನಿ ಹೋಗ್ರೆ ಆತಗೆ. ಅದಕ್ಕೆ ಅವ್ರಂದ್ರು, ನೋಡು 5 ಜನಕ್ಕೂ 1 ಎಕರೆ ಕೊಡ್ತೀನಿ. ಎಷ್ಟಾಯ್ತು? 5 ಎಕರೆ ಆಯ್ತು. ಇನ್ನೆಷ್ಟು ಎಕರೆ ಇದ್ದದು? ಇನ್ನು 3 ಎಕರೆ ಅದೇ. ನಿಮ್ಮ ಅವ್ವನಿಗೆ 1.5 ಎಕರೆ ಅಜ್ಪಾಲು, ನನಗೆ 1.5 ಎಕರೆ ಅಜ್ಪಾಲು ಬಿಟ್ಕೊತೀನಿ ಕಣಪ್ಪ, ನಾವು ಸತ್ತ ಮೇಲೆ ನೀವೇನಾರ ಮಾಡ್ಕೊಳ್ಳಿ ಅಂತ ಅಂದ್ರು. ಈ ಹಿರಿ ಮಗನು ಸುಮ್ಮನಿರ್ಲಿಲ್ಲ. ಅದು ಹೆಂಗೆ ಆಗೋದದು? 1.5 ಎಕರೆ ನೀವೇನು ಮಾಡ್ತಿದ್ರಿ ಅಜ್ಜಿ ವಾರವಲ್ಲಿ, ಕೊಟ್ಟು ಬಿಡ್ಬೇಕು ನಮಗೆ ಅಂದರು. ಇನ್ನೇನು ಜಗಳ ಶುರುವಾಯ್ತದಲ್ಲ ಅಂತ ಅವರಿಬ್ಬರು ಮಡಿಕದೆ ಹೋದ್ರು. ಅಪ್ಪ ಅವನಿಗೆ ಮಕ್ಕಳಿಗೆ ಹಂಚಿ ಕೊಟ್ಬಿಟ್ರು, ಅಜ್ಪಾಲ್ದು ಕೊಟ್ಬಿಟ್ರು ಎಲ್ಲನೂ ಹಂಚಿ. ಏನಾಗೋಯ್ತು, ಮಕ್ಕಳು ಒಬ್ಬ ಕಡೆದು ಪೇಟೆಗೆ ಹೋದ ಹೆಂಡ್ತಿ ಕರ್ಕೊಂಡು, ಒಬ್ಬ ಇನ್ನೊಂದು ಕೆಲ್ಸಕ್ಕೆ ಏನು ಗಾರ್ಮೆಂಟ್ಗೆ ಹೋದ್ಲು, ಒಬ್ಳು ಅತ್ತಗೋದ್ಲು. ಆಮೇಲೆ ಇವ್ರಿಗೆ ಅನ್ನ ಇಕ್ಕೋರೆ ದಿಕ್ಕಿಲ್ಲ, ವಯಸ್ಸಾಯ್ತು. ಅವ್ವ, ನಾನು ಹೇಳೋ ಕತೆ ನಿಮ್ಮ ಕಣ್ಮುಂದೆ ಚಿತ್ರವಾಗಿ ಬರಲಿ. ಎತ್ತು ಒತ್ತು ಸಾಕಿ ಸಲಹಿ ತುತ್ತುಣಿಸಿ
5 ಮಕ್ಕಳನ್ನು ಸಾಕದ ಆ ತಾಯಿ ತಂದೆಯರು ಇವತ್ತು ನೋಡಿ ಒಂದು ತುತ್ತು ಅನ್ನಕ್ಕಾಗಿ ಪರದಾಡ್ತಾ ಇದ್ದಾರೆ. ಅವಮ್ಮನ ಕಣ್ಣು ಕಾಣಿಸೋದಿಲ್ಲ, ಅವಳು ಅಡುಗೆ ಮಾಡಬೇಕು, ಅವಯ್ಯನಿಗೆ ಇಕ್ಬೇಕು, ಅವಯ್ಯ ಅಷ್ಟೋ ಇಷ್ಟೋ 1-2 ಕುರಿ ಮೇಯಿಸ್ಕೊಬತ್ತಾನೆ, ಜೀವನ ಮಾಡ್ತಾನೆ. ಎಂಥ ದುಸ್ಥಿತಿ ಬಂದ್ಬಿಡ್ತಾವ. ಆಮೇಲೆ ಯಜಮಾನರು ನಮ್ಮ ಕುಮಾರಪ್ಪನಂತವ್ರು ಸೇರಿಸಿದ್ರು 5 ಮಕ್ಕಳು. ಬರ್ಲಾ ಇಲ್ಲಿ ಬೋಳಿ ಮಕ್ಕಳ ನೀವು, ಲೇ ನಿಮ್ಮ ಅಪ್ಪ ನಿಮ್ಮವನ್ನ ಏನ್ ಮಾಡ್ಬೇಕು ಅಂತ ಮಾಡಿದ್ದೀರಿ ನೀವು? ಬಂದ್ರು 5 ಜನವೇ. ಆಗ ಒಬ್ಬ ಅಂದ, ನಮ್ಮ ಅಪ್ಪನ ನಾನು ಹೊಸ ದಿನ ನೋಡ್ಕತೀನಿ, ನಮ್ಮವನ ಕಿರಿಯವನ ಹೊಸ ದಿನ ನೋಡ್ಕಲಿ ಅಂತ ಅಂದ. ನಾಯಿ ಮರಿ ಇದು ಭಾಗ ಮಾಡ್ಕೊಳ್ಳೋಕೆ, ಆ ಮರಿ ನೀನು ಎತ್ಕೋಗು, ಈ ಮರಿ ನಾನು ಎತ್ಕೋಯ್ತೀನಿ ಅಂತ ಭಾಗ ಮಾಡ್ತಾರಲ್ಲ, ಹಂಗೆ ನಮ್ಮ ಅಪ್ಪನ ನಾನು ಹೊಸ ದಿನ ನೋಡ್ಕೊತೀನಿ, ನೀನು ಹೊಸ ದಿನ. ಇನ್ನು 3 ಜನ ಮಕ್ಕಳು, ಅವರು 2-2 ತಿಂಗಳು ನೋಡ್ಕಲಿ ಬಿಡು, ನಾನೊಬ್ಬನೇ ಹುಡ್ಸಿರೋದು ಅವಪ್ಪ. ಎಂತ ದುರಂತ ಸ್ವಾಮಿ ಇದು. ಅಪ್ಪನ್ನ ಕರ್ಕೊಂಡು ಒಬ್ಬ ಹಿರಿಮಗ ಹೋದ, ನಮ್ಮ ಮಟ್ಟಿಲಿ ಹೊಸ ದಿನ ಇರುವಂತ. ಹೋದ್ಮೇಲೆ ಸುಮ್ಮನಾದರ 1 ದಿನ 2 ದಿನ ಚೆನ್ನಾಗಿರ್ತಾರೆ. 3ನೇ ದಿನಕ್ಕೆ ಸೊಸೆ ಪಾತ್ರೆ ಮೇಲೆ ಪಾತ್ರೆ ಎತ್ತಾಕೋದು. ನಿಮ್ಮ ಅಪ್ಪ ಯಾಕೋ ಕಾಣಿಕೊಂಡ್ರಿ ರೇ, ಸರಿಯಾಗಿ ಅವನಿಗೆ ಇರು ಕೇಳು, ಸಿಗ್ತವೆ ಉಗಿತಾನೆ, ಆ ಬೀಡಿ ಸೇರ್ತಾನೆ. ಅಯ್ಯಾದ ಅವನ್ ಕರ್ಮ, ಅವನೇನು ಆಗಿಂದ ಕಲ್ತ್ಕೊ ಬಂದವನೇ. ನಾವು ಅಭ್ಯಾಸ ಮಾಡ್ಕೋಬೇಕು ಅದನ್ನೇ. ಯಾಕೆ ಹೇಳು, ನಾವು ಚಿಕ್ಕವರಿದ್ದಾಗ ಗಲೀಜು ಮಾಡ್ಕೊಂಡಾಗ ಅವ್ರು ಏನು ಮಾಡ್ತಿದ್ರು? ಏನು ಮಾಡ್ತಿದ್ರವ? ಅವನ್ನ ತೊಳೆದು ಮೈಕೈ ತೊಳೆದು ಬೃಂದಾವನದ ಕೃಷ್ಣನ್ ಥರ ನೋಡ್ತಿರ್ಲಿಲ್ವವ ಅವರು. ಆದ್ರೆ ಇವನ್ ಗಲೀಜು ಮಾಡ್ಕತ್ತಾನೆ. ಅಲ್ಲಿ ಆ ಕಿರಿ ಸೊಸೆ, ನಿಮ್ಮ ಅವನ ನಾನು ನಿನ್ನ ಎಷ್ಟು ದಿನ ನೋಡ್ಕೊಳ್ಳೋಣ, ತಗೊಂಡೋಗಿ ನಡ್ಕೊಳ್ಳೋನ್ ಮನೆಗೆ ಬಿಟ್ಬಿಟ್ಟು ಬಂದ್ಬಿಡಿ. ತಾಯಿ ಅನ್ಕಂದ್ಲು, ಅಯ್ಯೋ ದೇವ್ರೆ, ನಾನೇನು ನಾಯಿ ಮರಿಯೋ ಆಡು ಮರಿಯೋ ವಾರಕ್ಕೆ ಮೇಯಿಸ್ತಾರಲ್ಲ ಹಂಗೆ ಅವನೋಸಿದಿನ ಇವನೋಸಿದಿನ ನೋಡ್ಕೊಳ್ಳೋದು. ಅವಳೇನು ಮಾಡಿದ್ಲು, ಗಂಟು ಮೂಟೆ ಕಟ್ಕೊಂಡು ಊರಿಗೆ ಬಂದ್ಬಿಟ್ಲು. ಒಬ್ಬಳೇ ಅಟ್ಟಿಲಿಗೆ ಬೇಯಿಸ್ಕತಿ ಅಂತ ಅವಳೆ. ಒಂದಿನ ಅವಮ್ಮನ ಕೇಳ್ದ, ಎಲ್ಲಿದ್ದೀಯಮ್ಮ ನೀನು? ನಿನ್ನ ಮಗನ ಮನೆ. ಇಲ್ಲ ಕಣ್ರಿ ನಾನು ಬಂದ್ಬಿಟ್ಟೆ ಅಂದ್. ಇವನೇನು ಮಾಡ್ದ, ನಾನು ಹೆಂಡತಿ ಬಿಟ್ಟು ಒಬ್ಬನೇ ಬರೋದು ಹೆಂಗೆ ಅಂತ ಇವನು ಬಂದ್ಬಿಟ್ಟಮ್ಮ. ಮಕ್ಕಳು ಹೋದ್ರೋಯ್ತಂತಕೋ, ನಾವೇನು ನೋಡ್ಕತಿರ್ಲಿಲ್ವಾ? ದುರಂಕಾರದಲ್ಲಿ ಮಾತಾಡಿದ್ರು. ತಂದೆ ತಾಯಿಗೆ ಬೇಸರ ಆಗಿ ಕೊನೆಗೊಂದು ದಿನ ಅವರಿಬ್ಬರು ಯೋಚನೆ ಮಾಡಿದ್ರು, 5 ಮಕ್ಕಳಿತ್ತು, ನಾವೇನು ಸುಖ ಉಣ್ತಾ ಇದೀವಪ್ಪ, ಬದುಕೋದು ಬೇಡ ಅಂತೇಳಿ ಇಬ್ಬರು ಹೋಗಿ ಕವಲಿಗೆ ಬಿದ್ಕೊಬಿಟ್ರಂತೇಳಿ. ಆಯಿತು, ಹೆಣ ತಂದ್ರಲ್ವಾ, ಸಾವನ್ ದಿನನೂ ಜಗಳ. ಯಾಕೆ ನೀನು ಒಬ್ಬನಿಗೆ ಹಂಚ್ಕೊಟ್ಟಿರೋದು, ನೀನು ಮಾಡ್ಲಾ ನೋಡಿ. ಹೆಣವನ್ನು ಬೀದಿಲ್ ಮಡಗಿ ಅವತ್ತು ನ್ಯಾಯ ಮಾಡ್ತಾ ಇದ್ದಾರೆ. ವಾ, ನಿಮಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇವತ್ತು ನೆನಪಿಟ್ಕೊಳ್ಳಿ, ತಂದೆ ತಾಯಿಯರನ್ನೇನಾದರೂ ನೀವು ಕೀಳಾಗಿ ಕಂಡ್ರೆ, ಅಪ್ಪ ಅವನ ಕಣ್ಣಲ್ಲಿ ನೀರು ತರಿಸಿದ್ರೆ ಮುಂದೊಂದು ದಿನ ಅದಕ್ಕೆ ದೊಡ್ಡ ಬೆಲೆಯನ್ನು ಕೊಡಬೇಕಾಗ್ತದೆ. ದೇವರಲ್ಲಿರೋ ಗುಡಿಲಿರೋ ದೇವರು ಆ ಸ್ವಾಮಿ ಇದ್ದಾನೆ ಅನ್ನೋದು ನಿಜ. ಆದರೆ ಆ ದೇವರಿಗಿಂತ ಒಂದು ಶಕ್ತಿ ಇರೋದು ತಂದೆ ತಾಯಿಗಳ ಪಾದಕ್ಕೆ. ಹಾಗೆ ಅತ್ತೆ ಮಾವಂದಿರು ಸೊಸೆಯಾದವರು ಸ್ವಲ್ಪ ಸುಖವಾಗಿ ನೋಡ್ಕೊಳ್ಬೇಕು. ಅತ್ತೆ ಮಾವದಿರು ಕೂಡ ಬಂದಂತ ಮಗಳನ್ನ, ಆ ಸೊಸೆಯನ್ನ ಮಗಳು ಅಂತ ಅನ್ಕೊಬಿಡ್ಬೇಕು. ಆಗ ಯಾವುದೇ ಕಾರಣಕ್ಕೂ ಜಗಳ ಇವ್ಯಾವು ಬರೋದಿಲ್ಲವ್ವ. ಅಹಂಕಾರವನ್ನ ಮನುಷ್ಯ ಬಿಟ್ರೆ, ನಾನು ಅನ್ನುವಂಥ ಅಹಂಕಾರವನ್ನ ಬಿಟ್ರೆ ಎಲ್ಲರೂ ಸುಖವಾಗಿ ಬಾಳಬಹುದು, ಬದುಕಬಹುದು. ಇದೇ ಜೀವನದ ಒಂದು ಸನ್ಮಾರ್ಗ. ಸರಿ ಅಲ್ವಾ ಅಪ್ಪಾಜಿ? ನನ್ನ ಮಾತು ಸರಿ ಅನ್ಸಿದ್ರೆ ಒಂದು ಜೋರಾಗಿ ಚಪ್ಪಾಳೆ ಕೊಡಿ ದಯಮಾಡಿ ಎಲ್ಲರೂ. ಯಾಕೆಂದ್ರೆ ಬೀದಿಲಿ ವಯಸ್ಸಾದವರು, ಅಪ್ಪ 10 ರೂಪಾಯಿ ಕೊಡಪ್ಪ ಅಂತ ಕೇಳ್ಕೊಬತ್ತಾರೆ. 1 ರೂಪಾಯಿ ಕೊಡು ಅಂತ. ಯಾಕವ್ವ ಮಕ್ಳಿಲ್ವಾ ನಿನಗೆ ಅಂದ್ರೆ, ಅಪ್ಪ 4 ಮಕ್ಳವ್ರೆ ಕಣೋ, ಯಾರು ಇಟ್ಟಿಕ್ತಿಲ್ಲ ಕಂದ ಅಂತಾರ. ಕಣ್ಣಲ್ಲಿ ನೀರು ಬರೋದಿಲ್ವರವಾ? ಕಡೆಗಳಿಗೆನಲ್ಲಿ ಆ ತಾಯಿ ತಂದೆಯನ್ನು ಬೀದಿಗೆ ಬಿಡಬೇಡಿ ಅಪ್ಪ. ನಿಮಗೆ ಒಂದು ತುತ್ತು ಕಮ್ಮಿ ಆದರೂ ಆ ತಾಯಿ ತಂದೆರಿಗೆ ಒಂದು ತುತ್ತು ಅನ್ನ ಹಾಕ್ರಪ್ಪ ಸಾಕು. ಕಡೆಗಳಿಗೆನಲ್ಲಿ ಆ ಮುದಿ ಜೀವಗಳು ಮಕ್ಕಳಿದ್ದಂಗೆ. ಮಗ ಬಂದು ಏನಾದರೂ ಮಾತಾಡಿಸ್ಬಿಟ್ರೆ, ಅವ್ವ ಹುಷಾರಾಗಿದೆಯವ, ಏನಾರ ಬೇಕವ ಅಂದ್ಬಿಟ್ರೆ ಸಾಕು, ಆ ತಾಯಿ ಇಡೀ ಊರಿಗೆ ಹೇಳ್ಕೊಬತ್ತಾಳೆ, ನನ್ನ ಮಗ ದಿನ ನನ್ನ ವಿಚಾರಿಸ್ಕೊತಾನೆ, ಮಾತಾಡ್ತಾನೆ ಕಣಪ್ಪ. ಅದಕ್ಕಾಗಿ ಆ ತಾಯಿ ತಂದೆಯರ ಪಾದವನ್ನು ಎಂದಿಗೂ ಬಿಡೋದು ಬೇಡ. ತಂದೆ ತಾಯಿಯರ ಪಾದಕ್ಕೆ ಗೋವಿಂದ.